ಬೆಳಗ್ಗೆನೇ ಎದ್ದು ಬೇಗ ರೆಡಿ ಆಗಿಬಿಟ್ಟು ನಿನ್ನೆ ಮೊನ್ನೆ ಎಲ್ಲ ರಜೆ ಇತ್ತು. ಇವತ್ತು ಯಾಕೋ ಕಾಲೇಜ್ಗೆ ಹೋಗಕ್ಕೆ ಮೂಡೇರಿಲ್ಲ. ಆದ್ರೂ ನಾನು ಕ್ರಾಸ್ ಸ್ಲಿಪ್ಪರ್ ಹಾಕ್ಕೊಂಡು ಟಿಫನ್ ತಿನ್ನೋಣ ಅಂದ್ಬಿಟ್ಟು ಅತ್ತೆ ಮನೆಗೆ ಹೋದೆ. ನಮ್ಮ ಅತ್ತೆ ಎದ್ಕೊಂಡು ಟಿಫನ್ ಹಾಕೊಂಡ್ಬಿಟ್ಟಿರು. ತಿಂದ್ಬಿಟ್ಟು ನನ್ನ ಅಯ್ಯಬುಜ ಗಾಡಿ ಎತ್ಕೊಂಡು ಹೋಗ್ತಿದ್ದೆ. ಯಾಕೋ ನನ್ನ ಅಯ್ಯಬುಜ ಗಾಡಿ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿತ್ತು. 2 ಡೇಸಿಂದ ಗಾಡಿ ಮುಟ್ಟಿರಲಿಲ್ಲ. ಅದಕ್ಕೆ ಎತ್ತ ಓಡಿಸ್ರೆ ಎತ್ತೆತ್ತ ಹೋಗ್ತಿತ್ತು. ಅಂಗಡಿ ಹತ್ರ ಗಾಡಿ ಹಾಕ್ಬಿಟ್ಟು ಬಸ್ ಸ್ಟಾಪ್ ನಡ್ಕೊಂಡು ಹೋಗ್ಬೇಕಿತ್ತು. ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಬಸ್ ಸ್ಟಾಪಲ್ಲಂತೂ ಇಂತೂ ಬಂದ್ರಿ. ಪೂಜೆ ಎದ್ಕೊಂಡು ವೇಟ್ ಮಾಡ್ತಿದ್ಲು. ಬಸ್ಸಸ್ ಹೋದ್ರೂ ಕೂಡ ನಾವಿಬ್ಬರು ಕೂಡ ಬಸ್ಸೇ ಎಕ್ಕಿರಿಲ್ಲ. ಹೋಗೋ ಬರೋ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರಿ. ಎಷ್ಟೊತ್ತಾರು ಕೂಡ ಹೋಗಿರಲಿಲ್ಲ. ಓಲ್ಟೋನ್ ಬಂದಿದ್ದ ಆಮೇಲೆ ಕ್ಲಾಸ್ ಅವರಲ್ಲಿ ಬಂದ್ರಿ. ಫಸ್ಟ್ ಪೀರಿಯಡ್ ಕನ್ನಡ ಕ್ಲಾಸ್ ಮುಗಿದ್ಮೇಲೆ ನಮ್ಮ ಕ್ಲಾಸ್ ಹುಡುಗಿರೆಲ್ಲ ಅವಾಗ ಬರ್ತಿದ್ರು. ಬಾಯ್ಸಸ್ ಮಾತ್ರ ಯಾರೂ ಬಂದಿರಲಿಲ್ಲ. ಅವರು ಇನ್ಕಂಪ್ಲೀಟ್ ಆಗಿರೋ ನೋಟ್ಸ್ನ ಕಂಪ್ಲೀಟ್ ಮಾಡ್ತಿದ್ರು ನಮ್ಮ ಆಶಾ ಮ್ಯಾಮ್ ಅವ್ರದ್ದು. ಕ್ಲಾಸ್ ಅವರಲ್ಲಿ ನಮ್ಮ ಸ್ನೇಹ ಅವರು ತಿನ್ನೋದು ನೋಡ್ತಿದ್ದಾರೆ. ಸ್ಫೂರ್ತಿ ಆ್ಯಂಡ್ ಇವರು ಇಲ್ಲೇ ಬೀಚವರು ಏನೋ ತಿನ್ಕೊಂಡು ಬರೀತಿದ್ದಾಳೆ. ಗೈಸ್, ನಮ್ಮ ರಂಗಮ್ಮ ಅವರು ಹೊಸ ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ದಾರೆ. ಕಾಲೇಜ್ ಮುಗಿದ್ಮೇಲೆ ಹಾಗೆ ಒಂದು ಸೆಲ್ಫಿ ತೊಗೊಂಡು ಬಸ್ ಸ್ಟಾಪ್ ಹತ್ರ ಬಂದ್ರಿ. ಬಸ್ ಸ್ಟಾಪಲ್ಲಿ ಹತ್ರ ಬಂದಿದ್ದ ಆಮೇಲೆ ಬಸ್ಸಸ್ ಅಂತೂ ಒಂದು ಬಂದಿಲ್ಲ. ಎಷ್ಟೊತ್ತು ವೇಟ್ ಮಾಡ್ರು ಬಂದಿಲ್ಲ. ಕೊನೆಗೆ ಬಸ್ ಅಂತೂ ಬಂತು. ಹಾಗೆ ಕಾಲೇಜ್ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ನಮ್ಮ ಅಜ್ಜಿ ಇದ್ಕೊಂಡು ತೋಡಿದ್ರೆ ಸ್ವಲ್ಪ ಕೆಲಸ ಇತ್ತೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಹೂವು ಬಿಡಿಸೋ ಕೆಲಸ. ನಾನೇನೋ ಅಂದ್ಕೊಂಡು ಬಂದೆ, ಅದು ಹೂವು ಬಿಡಿಸೋ ಕೆಲಸ ಇತ್ತು. ಸರಿ ಅಂದ್ಬಿಟ್ಟು ಹೂವು ಬಿಡಿಸ್ಕೊಂಡು ಹೀಗೆ ನಮ್ಮ ತೋಟದ ಹತ್ರ ಶುಗರ್ ಕಾಯಿ ಇತ್ತು. ಶುಗರ್ ಕಾಯಿ ತಿನ್ಕೊಂಡು ಮನೆಗೆ ಹೋದೆ.